ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ಮಾಜಿ ಸಚಿವರಾಗಿರುವಂತಹ MP ರೇಣುಕಾಚಾರ್ಯ ಅವರಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ. ಬಹುಶಃ ಸುದ್ದಿ ತಲುಪಿದೆ ಅಂತ ಭಾವಿಸ್ತೀನಿ. ಶಾಮನೂರ್ ಅವರ ಬಗ್ಗೆ ಏನು ನೆನಪಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತೀರಿ ಸರ್? ವಿಷಯ ಗೊತ್ತಾದ ತಕ್ಷಣ ಬಹಳಷ್ಟು ನೋವಾಯ್ತು. ಅವ್ರ ಕುಟುಂಬ ಸದಸ್ಯರಿಗೆ ಯಾವ ರೀತಿ ನೋವಾಗಿದೆ ನನಗೂ ಆಗಿದೆ. ಬಹಳ ನಮ್ಮ ಬಗ್ಗೆ ಅಪಾರವಾದ ಗೌರವ. ಸಂಸದರಾಗಿ, ಸಚಿವರಾಗಿ, ಶಾಸಕರಾಗಿ, ಜನಪರವಾಗಿ ಉತ್ತಮವಾದ ಆಡಳಿತವನ್ನು ಕೊಟ್ಟು ಮತ್ತು ಜಾತ್ಯತೀತ ವ್ಯಕ್ತಿ, ಸಮಾಜ ಮುಖ್ಯಸ್ಥ ಕೆಲಸ ಮಾಡಿದ್ರು. ಅಖಿಲ ಭಾರತ ವೀರಶೈವ ಮಹಾಸಭಾ ಅಧ್ಯಕ್ಷರಾಗಿ 2ನೇ ಬಾರಿಗೆ ಅವ್ರದೇ ಆದ ಒಂದು ಛಾಪನ್ನು ಮೂಡಿಸಿದಂತ ಒಬ್ಬ ಹಿರಿಯ ಜೀವಿ ಇಂದು ನಮ್ಮ ಜೊತೆಗಿಲ್ಲ ಅಂತ ಹೇಳಿ ನೋವಾಗಿದೆ. ಬಹುಶಃ ಅವರ ಕುಟುಂಬ ವರ್ಗಕ್ಕೆ ಏನಿವತ್ತು ದುಃಖವನ್ನು ಬರ್ತಕ್ಕಂಥ ಶಕ್ತಿಯನ್ನು ಕೊಡ್ಲಿ ಅಂತ ಹೇಳಿ ಭಗವಂತನೇ ಪ್ರಾರ್ಥನೆ ಮಾಡ್ತೀನಿ. ಬಹುಶಃ ಅವರು ಸಮಾಜದ ಬಗ್ಗೆ ಬಹಳಷ್ಟು ಕಳಕಳಿ. ನೋವಾದಾಗ ಅವರು ಕಾಂಗ್ರೆಸ್ ಪಕ್ಷದಲ್ಲಿದ್ದು ನೇರವಾಗಿ ಮುಖ್ಯಮಂತ್ರಿಗಳಿಗೆ ಸಮಾಜದ ಅಧಿಕಾರಿಗಳಿಗೆ ಅನ್ಯಾಯ ಆಗಿದೆ, ಸರಿಪಡಿಸ್ಬೇಕು ಅಂತ ಹೇಳ್ತಕ್ಕಂಥ ವ್ಯಕ್ತಿ ನಿಷ್ಠೂರವಾಗಿ ಮಾತಾಡ್ತಾರೆ. ಅಂತ ವ್ಯಕ್ತಿ ನಮ್ಮ ಜೊತೆಗಿಲ್ಲ ಅಂತ ಹೇಳಿ ಬಹಳ ನೋವಾಗಿದೆ. ದಾವಣಗೆರೆ ಇವತ್ತು ದೇಶದಲ್ಲೇ ದಾವಣಗೆರೆ ಅಂದ್ರೆ ಒಂದು ಶಿಕ್ಷಣ ಸಂಸ್ಥೆ, ಆ ರೀತಿ ಕೊಡುಗೆಯನ್ನು ಕೊಟ್ಟಂತ ಮತ್ತು ದಾನಿ ಮಠಾಧೀಶರ ಬಗ್ಗೆ, ದೇವರುಗಳ ಬಗ್ಗೆ ಅಪಾರವಾದ ಶ್ರದ್ಧಾ ಭಕ್ತಿಯನ್ನು ಇಟ್ಟಂತ ಹಿರಿಯ ಜೀವಿ ನಮ್ಮ ಜೊತೆಗಿಲ್ಲ ಅಂತ ನೋವಾಗಿದೆ. ಈಗ ಸರ್, ರಾಜಕೀಯವಾಗಿ ಇಬ್ರು ಬೇರೆ ಬೇರೆ ಪಕ್ಷ, ಬಟ್ ಪರ್ಸ್ನಲಿ ತುಂಬಾ ಒಳ್ಳೆ ಒಡನಾಟವನ್ನ ನಿಮ್ಮ ಜೊತೆ ಹೊಂದಿದ್ರು. ಸೊ ಆ ಒಂದು ನೆನಪನ್ನ ಮೆಲ್ಕು ಹಾಕುವಾಗಿದ್ರೆ ಸರ್? ರಾಜಕೀಯ ಹೊರತುಪಡಿಸಿ ನಾನು ಅನೇಕ ಸಂದರ್ಭಗಳಲ್ಲಿ ಅವರು ಹುಟ್ಟುಹಬ್ಬಕ್ಕೆ ಶುಭ ಕೋರಕ್ಕೆ ಹೋಗಿದ್ದೀನಿ. ಇಲ್ಲಿ ದಾವಣಗೆರೆ ಮನೆಗೆ ಹೋಗಿದ್ದೀನಿ, ಬೆಂಗಳೂರು ನಿವಾಸಕ್ಕೆ ಹೋಗಿದ್ದೀನಿ. ಅಧಿವೇಶನದಲ್ಲಿ ಸಿಕ್ಕಾಗ ನನ್ನ ಜೊತೆ ಬಹಳ ಪ್ರೀತಿಯಿಂದ ಮಾತಾಡ್ತಿದ್ರು. ಏನೋ ಯಾವ ನೋಡ್ರಿ ಓಡಾಡ್ತಿರ್ತಿ, ಗಲಾಟೆ ಮಾಡ್ತಿರ್ತಿ, ತಾಳ್ಮೆಯಿಂದ ಇರಪ್ಪ. ಮತ್ತು ನಾನು ಅನೇಕ ಸಂದರ್ಭಗಳಲ್ಲಿ ಹೋದಾಗ ಅವರನ್ನ ಭೇಟಿ ಮಾಡೋ ಸಂದರ್ಭದಲ್ಲಿ ಅವರು ಯಾವ ರೀತಿ ಒಬ್ಬ ರಾಜಕಾರಣಿ ಇರಬೇಕು, ಶಿಕ್ಷಣ ಸಮಸ್ಯೆಗಳ ಬಗ್ಗೆ ಕಾಳಜಿ, ಮತ್ತು ಈ ರಾಜ್ಯದಲ್ಲಿ ಯಾವ ರೀತಿ ನಾವು ಅದಕ್ಕೆ ಪಕ್ಷಗಳ ಅಧಿಕಾರಕ್ಕೆ ಬಂದ ಕೆಲಸ ಮಾಡಬೇಕು, ಸಮಾಜಮುಖಿಯಾಗಿ ಯಾವತ್ತೂ ಚಿಂತನೆ ಮಾಡ್ತಾ ಇದ್ರು. ನಾನು ಭೇಟಿ ಮಾಡಿದಾಗ ಅವ್ರ ಬೆಡ್ರೂಮಿಗೆ ನಾನು ಕರೆಸ್ತಾ ಇದ್ರು. ಅವರು ಅವ್ರ ಮಗಳ ಮನೆಯಿಂದ ಬಂದಿರ್ತಕ್ಕಂಥ ಉಪಹಾರ ನನ್ನ ಜೊತೆ ಕೊಡ್ತಾ ಇದ್ರು, ಕಾಫಿ ಕುಡಿಯಂತಿದ್ರು. ಬಹಳಷ್ಟು ನಿಕಟವಾದ ಸಂಬಂಧವನ್ನು ನನ್ನ ಜೊತೆ ಇಟ್ಕೊಂಡಿದ್ರು. ನಾನು ಅವ್ರ ಜೊತೆಗೆ ಅನೇಕ ವಿಚಾರಗಳನ್ನ ಹಂಚ್ಕೊಳ್ತಾ ಇದ್ದೆ. ಅವರು ಸಹ ಅದೇ ರೀತಿ ನಮ್ಮ ಜೊತೆ ಹಂಚ್ಕೊಳ್ತಿದ್ರು. ಇವತ್ತು ಹಿರಿಯ ಜೀವಿ ನಮ್ಮ ಜೊತೆಗೆ ಇಲ್ದೇ ಇದ್ರು ಅವರ ಒಂದು ಏನು ಮಾಡಿದ ಕೆಲಸಗಳನ್ನ ಅವ್ರ ಕುಟುಂಬ ವರ್ಗ ಸದಸ್ಯರು ಮುಂದುವರ್ಸ್ಕೊಂಡು ಹೋಗ್ಲಿ ಅಂತೇಳಿ ನಾನು ಭಗವಂತನಿಗೆ ಪ್ರಾರ್ಥನೆ ಮಾಡ್ತೀನಿ. ಈಗ ವೀರಶೈವ ಲಿಂಗಾಯತ ಮಹಾಸಭಾದ ಅಧ್ಯಕ್ಷರಾಗಿ ಇವತ್ತಿಗೂ ಕೂಡ ಅವರು ಇದ್ದಾರೆ. ಬಟ್ ಅವರು ಕೆಲವೊಂದಷ್ಟು ನಿರ್ಧಾರಗಳನ್ನ ಬಹಿರಂಗವಾಗಿ ಹೇಳ್ತಾ ಇದ್ರಲ್ಲ ಸರ್, ಅದು ಪಕ್ಷದ ಬಗ್ಗೆ ಕೂಡ ಅವ್ರು ಕೇರ್ ಮಾಡ್ತಿರ್ಲಿಲ್ಲ. ನಿಷ್ಠಾವಂತ ಕಾರ್ಯಕರ್ತ ಆಗಿದ್ರು ಕೂಡ ಸಮಾಜ ಬಂತು ಅಂದ್ರೆ ಸಮಾಜದ ಪರ ಅವರು. ಕಾಂಗ್ರೆಸ್ಸಿನ ಕಾರ್ಯಕರ್ತರಾಗಿದ್ರು ಸಮಾಜಕ್ಕೆ ಅನ್ಯಾಯ ಆದಾಗ ಅಥವಾ ಅಧಿಕಾರಿಗಳು ನೇರವ ಪ್ರತಿಭಟಿಸ್ತಾ ಇದ್ರು, ನೇರವ ಮುಖ್ಯಮಂತ್ರಿಗಳಿಗೆ ಅವ್ರದೇ ಆ ಧ್ವನಿಯಲ್ಲಿ ಮಾತಾಡ್ತಾ ಇದ್ರು. ಹೌದು ನೋಡಿ, ಮೊನ್ನೆ ತಾನೇ ದಾವಣಗೆರೆ ರೇಣುಕ ಮಂದಿರದಲ್ಲಿ ಏನು ಪಂಚಾಚಾರ್ಯ ಅರಗೂರು ಚರಮೂರ್ತಿಗಳ ಬಹಳ ದೊಡ್ಡ ಸಭೆ, ಸಮಾಜ ಒಂದಾಗಬೇಕು, ಒಟ್ಟಾಗಬೇಕು, ಒಳಪಂಗಡಗಳು ನಾವೆಲ್ಲ ಮರಿಬೇಕಂತ ಹೇಳಿ ಮೊನ್ನೆ ಅವರು ದಾವಣಗೆರೆಯಲ್ಲಿ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿದ್ರು. ಅವರು ತೀರ್ಮಾನವನ್ನು ಮಾಡಿದ್ರು, ಬಹಳ ದೊಡ್ಡ ಮಟ್ಟದಲ್ಲಿ ಸಮಾಜವನ್ನು ಸಂಘಟನೆ ಮಾಡಬೇಕು. ದಾವಣಗೆರೆಯಲ್ಲಿ ಅದೇ ರೀತಿ ಒಂದು ಸಮಾಜದ ರಾಷ್ಟ್ರಮಟ್ಟ ಸಭೆ ಆಯ್ತು. ಅವರು ಬಹುಶಃ ಇನ್ನೂ ಕೆಲವು ವರ್ಷ ಕಾಲ ನಮ್ಮ ಜೊತೆಗೆ ಇರ್ಬೇಕಾಯ್ತು ಅಂತ ನೋವು ಕಾಡ್ತಾ, ನೋವಿನಲ್ಲಿ ನಾನು ಇವತ್ತು ಹಂಚ್ಕೊಳ್ತಾ ಇದ್ದೀನಿ. ರೈಟ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್ ನ್ಯೂಸ್ ಫಸ್ಟ್ ಜೊತೆ ಮಾತಾಡಿದ್ದಕ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.